ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲೆಸ್ಫುಲ್ ಭಾಗ್ಯ. ಸೊ ಇದು ಡೇ 1 ಬಾಲಿಯಲ್ಲಿ. ಈ ವ್ಯೂ ನಮ್ಮ ರೂಮಿಂದ. ಸೊ ತುಂಬ ಚೆನ್ನಾಗಿತ್ತು, ನೀವೇ ನೋಡ್ತಿರ್ಬೋದು. ಎಲ್ಲ ಹೆಂಚಿನ ಮನೆ ಇದೆ, ತುಂಬ ಪೀಸ್ ಆಗಿರುತ್ತೆ. ಮಾರ್ನಿಂಗ್ ಈ ಥರ ವ್ಯೂ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಸೊ ಅಲ್ಲಿ ಇದೆಲ್ಲ ಹೋಟೆಲ್ಸು, ಸ್ಟೇ ಆಗೋದಕ್ಕೆ ಟೂರಿಸ್ಟ್ ಅವರಿಗೆ. ಮತ್ತು ಮನೆಗಳು ಇದೆ. ಆ್ಯಂಡ್ ಅಲ್ಲಿ ಏನಂತ ಅಂದರೆ ಒಂದೊಂದು ಮನೆ ಅಥವಾ ಹೋಟೆಲ್ಸ್ಗೂ ಅವ್ರವ್ರದ್ದೇ ಓನ್ ಟೆಂಪಲ್ಸ್ ಇರುತ್ತೆ. ಸೊ ಇದು ಟೂರಿಸ್ಟ್ ಅವ್ರಿಗೆಲ್ಲ ಅಲವ್ ಇರಲ್ಲ, ಅವ್ರು ಮಾತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಸೊ ಒಂಥರ ಚೆನ್ನಾಗಿದೆ. ಸೊ ನಾವಿರೋದು ಉಬುದ್ ಪ್ಯಾಲೇಸ್ ಹತ್ರ. ಇಲ್ಲಿ ಎಲ್ಲ ಲೈಕ್ ಸಿಟಿ ಥರನೇ ಇದೆ, ಎಲ್ಲನೂ ಈಸಿಯಾಗೆ ಆಕ್ಸೆಸಿಬಲ್ ಆಗಿದೆ ಆ್ಯಂಡ್ ತುಂಬ ಹತ್ರ ಕೂಡ ಇದೆ ಪ್ಲೇಸಸ್ಸು. ಬಟ್ ನಮಗೆ ನೆನ್ನೆ ಟಯರ್ಡ್ ಆಗಿರೋದ್ರಿಂದ ನಾವೆಲ್ಲೂ ಹೋಗಿ ಏನೂ ವಿಚಾರಿಸಲಿಲ್ಲ ಬೈಕೆಲ್ಲ ರೆಂಟಲ್ಗೆ. ಸೊ ಇವತ್ತು ಏನೂ ಪ್ಲ್ಯಾನ್ಸ್ ಇಲ್ಲ ಆ್ಯಂಡ್ ನನ್ನ ಬರ್ಡೇ ಕೂಡ ಇದೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಜಸ್ಟ್ ಫಸ್ಟು ನಾವು ಬ್ರೇಕ್ಫಾಸ್ಟ್ ಆದಮೇಲೆ ಬೈಕೆಲ್ಲ ವಿಚಾರಿಸ್ಕೊಂಡು ಸೊ ನೆಕ್ಸ್ಟ್ ಹತ್ರ ಇರೋ ಪ್ಲೇಸಸ್ನ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ನಮಗೆ ರೈಸ್ ಟೆರೆಸ್ ಹತ್ರ ಇದೆ, ಸೊ ಅದಕ್ಕೆ ನೋಡಬೇಕು. ಬಟ್ ಆ ಪ್ಲೇಸ್ ಅಷ್ಟು ಚೆನ್ನಾಗಿಲ್ಲ. ಅದನ್ನು ಬಿಟ್ಟು ಬೇರೆ ಸ್ವಿಂಗ್ಗೆ ಬೇರೆ ಕಡೆ ಹೋಗೋಣ ಅಂತ ಇದ್ದೀವಿ. ಅಲ್ಲಿ ಹೋಗಿ ಹೋಗೋದಾ ಇಲ್ವಾ ಅಂತ ಡಿಸೈಡ್ ಮಾಡ್ತೀವಿ.
ಇದು ರೈಸ್ ಟೆರೆಸ್ ಅಡ್ವೆಂಚರ್ಸ್. ಇಲ್ಲಿ ನಿಮಗೆ ಜಿಪ್ ಲೈನು, ಟ್ರೆಕ್ಕಿಂಗ್ಗೆ ಎಲ್ಲನೂ ಇದೆ. ಬಟ್ ನಮ್ಗೆ ಅಲ್ಲಿ ಸ್ವಿಂಗ್ ಅಷ್ಟು ಇಷ್ಟ ಆಗಿಲ್ಲ. ಆ್ಯಂಡ್ ಆನ್ ದ ವೇ ನಮಗೆ ಬರಬೇಕಾದ್ರೆ ಲಾಸ್ ಆನಮಲ್ಲೇ ಇದೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ನಾಳೆ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ನಾವು ರೈಸ್ ಟೆರೆಸ್ಗೆ ಹೋಗಲಿಲ್ಲ, ಆಲ್ರೆಡಿ ಟೈಮ್ ಆಗಿತ್ತು. ರೈಸ್ ಟೆರೆಸ್ ಹತ್ರನೇ ಲೂವಕ್ ಕಾಫಿ ಪ್ಲಾಂಟೇಶನ್, ಸುಕಾಬಲಿ ಮತ್ತು ತೀರ್ಥ ಎಂಪಲ್ ಆ್ಯಂಡ್ ಇನ್ನೊಂದು ವಾಟರ್ಫಾಲ್ ಕೂಡ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ, ಯಾಕಂದರೆ ವಾಟರ್ಫಾಲ್ 6 o'clock ಕ್ಲೋಸ್ ಆಗುತ್ತೆ. ಅಲ್ಲಿ ತೀರ್ಥ ಟೆಂಪಲ್ಗೆ ಹೋಗಿ ಅಲ್ಲಿ ಹೋಲಿ ವಾಟರ್ ಸಿಗುತ್ತೆ. ಅದ್ರ ಪಕ್ಕನೇ ಕಾಫಿ ಪ್ಲಾಂಟೇಶನ್ ಇದೆ, ಲೂವಕ್ ಅಂತ ಗೊತ್ತಿರ್ಬೋದು ನಿಮಗೆ. ಇದು ಫೇಮಸ್ ಆ್ಯಂಡ್ ಕಾಸ್ಟ್ಲಿಯೆಸ್ಟ್ ಕಾಫಿ. 70,000 ಇಂಡೋನೇಷ್ಯಾ ರೂಪಾಯಿ ಅದರ ಕಾಸ್ಟು. ಅದ್ರ ಜೊತೆ ನಿಮಗೆ ಸ್ಯಾಂಪಲ್ಸ್ ಕೂಡ ಕೊಡ್ತಾರೆ, ನೋಡಿ ಯಾವ್ದು ಬೇಕು ಅಂತ ತೊಗೊಬೋದು. ಸೊ ಇದಾದಮೇಲೆ ನಾವು ವಾಟರ್ಫಾಲ್ಗೆ ಹೋದ್ವಿ. ಇದು ಉಲುಪತಾನು ವಾಟರ್ಫಾಲ್ ಅಂತ. ಸೊ ಇದಕ್ಕೂ ಎಂಟ್ರಿ ಫೀ ಇರುತ್ತೆ. ಸೊ 20,000 ಇಂಡೋನೇಷ್ಯಾ ರೂಪಾಯಿ ಪರ್ ಪರ್ಸನ್ ಕಾಸ್ಟು. ಆ್ಯಂಡ್ ಇದು ಟೈಮಿಂಗ್ಸ್ ಬಂದು 6 o'clock ತನಕ ಓಪನ್ ಇರುತ್ತೆ. ನಾವು ರೀಚ್ ಆದಾಗ ಆಲ್ರೆಡಿ 5:30 ಆಗಿತ್ತು. ಸೊ ನಾವೇನು ಆಟ ಆಡಲಿಲ್ಲ ಅಲ್ಲಿ, ಜಸ್ಟ್ ಫೋಟೋಸ್ ತೊಗೊಂಡು ಬಂದ್ವಿ. ಇನ್ ಕೇಸ್ ಟೈಮ್ ಇದ್ದರೆ ನೀವು ಆಟ ಆಡೋದಕ್ಕೂ ಕೂಡ ಚೆನ್ನಾಗಿದೆ. ಸ್ಮಾಲ್ ಸೆಲೆಬ್ರೇಷನ್ ಆದಮೇಲೆ ಬರ್ಡೇದು ನಾವು ಕೇಚಕ್ ಡ್ಯಾನ್ಸ್ಗೆ ಟಿಕೆಟ್ಸ್ ತೊಗೊಂಡ್ವಿ. ಬಿಕಾಸ್ ನಾವು ನೆಕ್ಸ್ಟ್ ಸ್ಯಾಟರ್ಡೇ ಅಲ್ಲಿಂದ ಹೊರಡ್ತೀವಿ. ಬಟ್ ಇದು ಶೋಸ್ ಇರೋದು ಟ್ಯೂಸ್ಡೇ ಮತ್ತು ಸಂಡೇಸ್ ಮಾತ್ರ. ಸೊ 1 hour ಇರುತ್ತೆ ಶೋ. ಟಿಕೆಟ್ ಪ್ರೈಸ್ 1 lakh ರೂಪಾಯಿ ಒಬ್ಬರಿಗೆ. Is there going to be any drum monster?
Mapancangkah jumangkah hangremok sianan. Kamu apa kerasa? Duduk dulu. Ngomong mentok pati bareng ngalem. Yo.
ರಾಮಾಯಣ ಸ್ಟೋರಿ ಇತ್ತು, ಚೆನ್ನಾಗಿತ್ತು. ಸೊ ಶೋ ಎಲ್ಲ ಮುಗಿದ ಮೇಲೆ ನಾವು ಹೋಟೆಲ್ಗೆ ಹೋಗ್ತಿದ್ವಿ. ಸೊ ಆನ್ ದ ವೇ ನಾವು ಸಿತಾರಾ ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟ್ ನೋಡಿದ್ವಿ, ಪಂಜಾಬಿ ಅವ್ರದ್ದು. ಅಲ್ಲಿ ಜಸ್ಟ್ ನಾವು ಟೀ ಕುಡಿದ್ಬಿಟ್ಟು ಆಮೇಲೆ ಹೋಟೆಲ್ಗೆ ಹೋದ್ವಿ. ಸೊ ಇದು ನಮ್ಮ ಡೇ 1 ಆಗಿತ್ತು. ನಾಳೆ ಎಲ್ಲಿ ಹೋಗ್ತೀವಿ, ಅದ್ರ ಪ್ರೈಸಸ್ ಏನು ಅಂತ ಎಲ್ಲ ಡೀಟೇಲ್ಸು ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.